ಸತ್ಯಾಗ್ರಹವನ್ನ ನೇರವಾಗಿ ಎದುರಿಸಲಾರದವರು ಅದರ ಬಗ್ಗೆ ಅಪಪ್ರಚಾರ ಮಾಡುವುದಕ್ಕೆ ನಿಲ್ತಾರೆ. ನೈತಿಕ ಧೈರ್ಯ ಇಲ್ಲದವರು ಚಾರಿತ್ರ್ಯ ಹನನದಲ್ಲಿ ತೊಡಗುವುದನ್ನ ನೋಡ್ತೇವೆ. ಈಗ ಸಿಜೆಪಿ ಪ್ರತಿಭಟನೆ ಬಗ್ಗೆನೂ ಅಂಥದ್ದೇ ಅಪಪ್ರಚಾರ ನಡೀತಿರುವ ಹಾಗೆ ಕಾಣಿಸ್ತಿದೆ. ಉಪವಾಸ ಸತ್ಯಾಗ್ರಹದಲ್ಲಿ ತೊಡಗಿರುವ ಸೋನಂ ವಾಂಗ್ಚುಕ್ ರಹಸ್ಯವಾಗಿ ಸೂಪ್ ಕುಡಿತಿದ್ರು ಅಂತ ಕೆಲವು ಸಾಮಾಜಿಕ ಮಾಧ್ಯಮ ಬಳಕೆದಾರರು ಆರೋಪಿಸಿದ್ದಾರೆ. ಆದರೆ ಅಭಿಜಿತ್ ದೀಪ್ಗೆ ಇದಕ್ಕೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಮತ್ತು ಲಡಾಖ್ಗೆ ಸಂಬಂಧಿಸಿದ ತಮ್ಮ ಬೇಡಿಕೆಗಳಿಗೆ ಒತ್ತಾಯಿಸಿ ಸೋನಂ ವಾಂಗ್ಚುಕ್ ಸಿಜೆಪಿ ಪ್ರತಿಭಟನೆಯ ಭಾಗವಾಗಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಆದರೆ ಸಾಮಾಜಿಕ ಮಾಧ್ಯಮದಲ್ಲಿ ಕೆಲವರು ಸೋನಂ ವಾಂಗ್ಚುಕ್ ರಹಸ್ಯವಾಗಿ ಜ್ಯೂಸ್ ಕುಡಿತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಕೆಲವರು ಅವರು ಚಿಕನ್ ಸೂಪ್ ಕುಡಿತಿದ್ದಾರೆ ಅಂತ ಹೇಳ್ತಿದ್ರೆ, ಮತ್ತೆ ಕೆಲವರು ಅವರು ಜ್ಯೂಸ್ ಕುಡಿತಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಸೋನಂ ವಾಂಗ್ಚುಕ್ ಉಪವಾಸದ ಹೆಸರಲ್ಲಿ ನಾಟಕ ಆಡ್ತಿದ್ದಾರೆ. ಇಂತಹ ಅಪಪ್ರಚಾರವನ್ನ ಯಾಕೆ ಅವರ ವಿರುದ್ಧ ಮಾಡಲಾಗ್ತಿದೆ? ತಮ್ಮ ಉಪವಾಸವನ್ನ ಮುರಿಯೋದಿಲ್ಲ ಅಂತ ಸೋನಂ ವಾಂಗ್ಚುಕ್ ಸ್ಪಷ್ಟಪಡಿಸಿರುವ ಹೊತ್ತಲ್ಲೇ ಅವರ ವಿರುದ್ಧ ಇಂತಹ ಅಪಪ್ರಚಾರ ಮಾಡಲಾಗ್ತಿದೆ. ಮೊದಲ ದಿನದಿಂದಲೇ ಸಿಜೆಪಿ ವಿರುದ್ಧ ಅಪಪ್ರಚಾರಕ್ಕೆ ನಿಂತ ಅನೇಕರಿದ್ದಾರೆ. ಮೊದಲು ಸಿಜೆಪಿಯ ಫಾಲೋವರ್ಗಳನ್ನೆಲ್ಲ ಪಾಕಿಸ್ತಾನಿಗಳು, ಬಾಂಗ್ಲಾದೇಶಿಗಳು, ನೇಪಾಳದಿಂದ ಬಂದವರು ಅಂತ ಜರಿಯಲಾಯಿತು. ನಂತರ ಜಾರ್ಜ್ ಸೋರೋಸ್ ಅವರಿಂದ ಸಿಜೆಪಿಗೆ ಹಣ ಬರ್ತಿದೆ ಅಂತ ಹೇಳಲಾಯಿತು. ಇದು ವಿದೇಶಿ ನಿಧಿ, ಭಾರತವನ್ನ ಅಸ್ಥಿರಗೊಳಿಸೋಕೆ ಪ್ರಯತ್ನ ನಡೀತಿದೆ ಅಂತ ಹೇಳಲಾಯಿತು. ಇನ್ನೂ ಅನೇಕ ಜನ ಎಎಪಿ ಈ ಪ್ರತಿಭಟನೆಯನ್ನ ಸಂಪೂರ್ಣವಾಗಿ ಬೆಂಬಲಿಸ್ತಿದೆ ಅಂತ ಹೇಳ್ತಾರೆ. ಮತ್ತೀಗ ಸೋನಂ ವಾಂಗ್ಚುಕ್ ನಡೆಸ್ತಿರುವ ಉಪವಾಸ ಸತ್ಯಾಗ್ರಹ ನಕಲಿ ಅಂತ ಆರೋಪಿಸುತ್ತಿದ್ದಾರೆ. ಅವರು ನೀರು ಕುಡಿತಿದ್ದಾರೆ, ಸೂಪ್ ಕುಡಿತಿದ್ದಾರೆ ಅಂತೆಲ್ಲ ಹೇಳ್ತಾ ಸೋನಂ ನೀರು ಕುಡಿಯುವ ವಿಡಿಯೋಗಳು ಮತ್ತು ಫೋಟೋಗಳನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಕೆಲವರು ಹಂಚಿಕೊಳ್ತಿದ್ದಾರೆ. ಹಾಗಾದ್ರೆ ಇದರ ಹಿಂದಿನ ಸತ್ಯ ಏನು? ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹ ನಡೆಸ್ತಿದ್ದಾರೆ. ಅವರು ಉಪ್ಪು ನೀರನ್ನಷ್ಟೇ ಕುಡಿದು ಈ ಉಪವಾಸ ನಡೆಸ್ತಾರೆ. ಈ ಮಾಹಿತಿಯನ್ನ ಸೋನಂ ಸ್ವತಃ ನೀಡಿದ್ದಾರೆ. ಈ ತೀವ್ರ ತಾಪಮಾನದ ಹೊತ್ತಲ್ಲಿ ಉಪ್ಪು ನೀರನ್ನು ಕೂಡ ಕುಡಿದೇ ಇದ್ರೆ ದೇಹ ನಿರ್ಜಲೀಕರಣಗೊಳ್ಳುತ್ತೆ, ಆರೋಗ್ಯ ಹದಗೆಡುತ್ತೆ ಮತ್ತು ಆಸ್ಪತ್ರೆ ಸೇರ್ಬೇಕಾಗತ್ತೆ. ಬೇಡಿಕೆಗಳು ಈಡೇರೋವರೆಗೆ ಉಪವಾಸ ಮಾಡೋದು ಉದ್ದೇಶವಾಗಿದ್ರೆ ಉಪ್ಪು ನೀರನ್ನ ಕುಡಿಬೇಕಾಗತ್ತೆ. ಆದರೆ ಚಿಕನ್ ಸೂಪ್ ಅಥವಾ ಜ್ಯೂಸ್ ಅನ್ನ ರಹಸ್ಯವಾಗಿ ಕುಡಿತಿದ್ದಾರೆ ಅಂತ ಆರೋಪಗಳು ಎಷ್ಟು ವ್ಯಾಪಕವಾಗಿದೆ ಅಂತಂದ್ರೆ ಅಭಿಜಿತ್ ದೀಪ್ಗೆ ಅದಕ್ಕೆ ಪ್ರತಿಕ್ರಿಯಿಸಬೇಕಾಯಿತು. ಅದು ತೆರೆದ ವೇದಿಕೆಯಾಗಿತ್ತು. ಯಾರಾದ್ರೂ ಅಲ್ಲಿ ಚಿಕನ್ ಸೂಪ್ ಅಥವಾ ಜ್ಯೂಸ್ ಕುಡಿತಿರೋದಕ್ಕೆ ಸಾಧ್ಯವಿಲ್ಲ. ಮುಚ್ಚಿದ ಕೋಣೆಯಲ್ಲಿ ಉಪವಾಸ ಮಾಡುವ ಯಾರಾದ್ರೂ ರಹಸ್ಯವಾಗಿ ಏನನ್ನಾದ್ರೂ ಕುಡಿಬಹುದು. ಆದರೆ ತೆರೆದ ಸ್ಥಳದಲ್ಲಿ ಉಪವಾಸ ಮಾಡೋರು, ಅಲ್ಲಿ ಮಲಗೋರು, ದಿನವಿಡೀ ಅಲ್ಲಿ ಕುಳಿತುಕೊಳ್ಳೋರು ಇದನ್ನೆಲ್ಲ ಹೇಗೆ ಮಾಡೋದಕ್ಕೆ ಸಾಧ್ಯ? ಉಪವಾಸ ಸತ್ಯಾಗ್ರಹದಲ್ಲಿರುವ ಸೋನಂ, ನಾನು ನನ್ನ ಉಪವಾಸ ಮುರಿಯೋದಕ್ಕಿಂತ ಸಾಯೋದೇ ಉತ್ತಮ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದಾಗ ಮತ್ತು ಕೇಂದ್ರ ಸರ್ಕಾರ ಲಡಾಖ್ ಸಮಸ್ಯೆ ಬಗ್ಗೆ ನನ್ನೊಂದಿಗೆ ಮಾತಾಡಿದಾಗ ಮಾತ್ರ ಉಪವಾಸ ಮುರಿತೀನಿ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಸಿಜೆಪಿಗೆ ಬೆಂಬಲ ನಿಧಾನವಾಗಿಯಾದರೂ ಸಿಗ್ತಾ ಇದೆ. ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಮತ್ತು ಮಾಜಿ ಸಂಸದ ಆರ್ ರಾಜಾ ಅವರು ಸಿಜೆಪಿ ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಅವರು ಫೋಟೋವನ್ನು ಕೂಡ ಹಂಚಿಕೊಂಡಿದ್ದಾರೆ ಮತ್ತು ಸಿಜೆಪಿ ಕೂಡ ಫೋಟೋ ಹಂಚಿಕೊಂಡಿದೆ. ಅಭಿಜಿತ್ ದೀಪ್ಗೆ ಕೂಡ ಅದರ ಬಗ್ಗೆ ಮಾತಾಡಿದ್ದಾರೆ. ಅವರು ಎಲ್ಲ ರಾಜಕೀಯ ಪಕ್ಷಗಳನ್ನು ಆಹ್ವಾನಿಸುತ್ತಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಬೇಡಿಕೆಯನ್ನು ಬೆಂಬಲಿಸಲು ಬಯಸುವ ಎಲ್ಲ ರಾಜಕೀಯ ಪಕ್ಷಗಳು ಇಲ್ಲಿಗೆ ಬಂದು ನನ್ನೊಂದಿಗೆ ನಿಲ್ಲಬಹುದು ಅಂತ ಹೇಳಿದ್ದಾರೆ. ರಾಜಕೀಯ ಭಿನ್ನಾಭಿಪ್ರಾಯಗಳನ್ನ ಬದಿಗಿಡುವ ಸಮಯ ಬಂದಿದೆ, ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳನ್ನ ಬದಿಗಿಡುವ ಸಮಯ ಬಂದಿದೆ ಅಂತ ಹೇಳಿದ್ದಾರೆ. ಬಿಜೆಪಿ ಸದಸ್ಯರು ಬಂದು ತ್ರಿವರ್ಣ ಧ್ವಜವನ್ನ ಎತ್ತಿ ಮಕ್ಕಳಿಗೆ ನ್ಯಾಯ ಮತ್ತು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯಿಸಬೇಕು ಅಂತ ನಾನು ಬಯಸ್ತೇನೆ. ಇಲ್ಲಿಗೆ ಬರೋಕೆ ಬಯಸುವ ಯಾವುದೇ ರಾಜಕೀಯ ಪಕ್ಷಕ್ಕೆ ಸ್ವಾಗತ. ಆದರೆ ಅವರ ಕೈಯಲ್ಲಿ ತ್ರಿವರ್ಣ ಧ್ವಜ ಇರಬೇಕು, ಪಕ್ಷದ ಧ್ವಜ ಇರಬಾರ್ದು. ನಮ್ಮಲ್ಲಿ ಒಂದೇ ಧ್ವಜ ಇದೆ, ಅದು ತ್ರಿವರ್ಣ ಧ್ವಜ ಅಂತ ಹೇಳಿದ್ದಾರೆ. ಈ ನಡುವೆ ಧರ್ಮೇಂದ್ರ ಪ್ರಧಾನ್ ಅವರು ಮೋದಿಯವರ ಮನ್ ಕಿ ಬಾತ್ ವಿಡಿಯೋ ಹಂಚಿಕೊಳ್ಳುವ ಮೂಲಕ ಪ್ರಧಾನಿ ತಮ್ಮ ಪರವಾಗಿದ್ದಾರೆ ಅಂತ ಸ್ಪಷ್ಟಪಡಿಸೋಕೆ ಯತ್ನಿಸಿದಂತಿದೆ. ಇದರ ಹೊರತಾಗಿಯೂ ಸೋನಂ ವಾಂಗ್ಚುಕ್ ಅವರು ಬೇಕಿದ್ರೆ ಪ್ರಾಣ ತ್ಯಾಗ ಮಾಡ್ತೇನೆ, ಆದರೆ ಬೇಡಿಕೆಗಳನ್ನ ಈಡೇರಿಸದೇ ಇದ್ರೆ ಹಿಂದೆ ಸರಿಯೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಂಥ ಹೊತ್ತಲ್ಲೇ ಅವರ ಬಗ್ಗೆ ಅಪಪ್ರಚಾರದ ಯತ್ನಗಳು ನಡೆದಿವೆ. ಸೋನಂ ಅವರ ಹೋರಾಟದ ಬಗ್ಗೆ ತಿಳಿಯದವರ ಕೆಲಸ ಇದು, ಅಥವಾ ಅವರನ್ನ ನೈತಿಕವಾಗಿ ಎದುರಿಸಲಾರದವರ ತೆರೆಮರೆಯ ಆಟ ಇದಾಗಿದೆ. ಸೋನಂ ಜೊತೆ ಇನ್ನೂ ಕೆಲವರು ಉಪವಾಸ ಸತ್ಯಾಗ್ರಹದಲ್ಲಿ ತೊಡಗಿದ್ದಾರೆ. ಜೆಎನ್ಯು ವಿದ್ಯಾರ್ಥಿಗಳು ಕೂಡ ಉಪವಾಸ ಮುಷ್ಕರ ಮಾಡ್ತಿದ್ದಾರೆ. ಆದರೆ ಅವರೆಲ್ಲ ಸೂಪ್ ಕುಡಿತಿದ್ದಾರೆ, ಜ್ಯೂಸ್ ಕುಡಿತಿದ್ದಾರೆ ಅಂತ ಆರೋಪಿಸ್ತಿರೋದು ಹತಾಶರಾದವರ ಹೀನ ಪ್ರತಿಕ್ರಿಯೆ ಮಾತ್ರ ಅನ್ನೋದು ಸ್ಪಷ್ಟ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.